ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಕ್ಷಿಪಣಿ ಬಲದ ಕುರಿತು ಅಮೆರಿಕ ತಪ್ಪಾಗಿ ಲೆಕ್ಕಾಚಾರ ಹಾಕಿತ್ತ? ಈ ಪ್ರಶ್ನೆ ಈಗ ಕಾಡ್ತಾ ಇದೆ. ಇರಾನ್ ಬಳಿ ಕೇವಲ 2000 ಕಿಲೋಮೀಟರ್ ದೂರ ಸಾಗುವಂತಹ ಕ್ಷಿಪಣಿ ಇದೆ. ಅಂದ್ರೆ 2000 ಕಿಲೋಮೀಟರ್ ದೂರ ಅಂತ ನಂಬಿಕೆ ಇಟ್ಕೊಂಡಿದ್ವು ಅಮೆರಿಕ ಮತ್ತು ಇಸ್ರೇಲ್. ಆದ್ರೆ ಆ ಎರಡೂ ದೇಶಗಳ ನಂಬಿಕೆಯನ್ನ ಸುಳ್ಳು ಮಾಡಿದ ಇರಾನ್ನ ಕ್ಷಿಪಣಿ ಬಲ 2000 ಕಿಲೋಮೀಟರ್ ಅಲ್ಲ, ಬರೋಬ್ಬರಿ 4000 ಕಿಲೋಮೀಟರ್ ದೂರ ಸಾಗಿದೆ. ಇರಾನ್ ಪ್ರಯೋಗ ಮಾಡಿದ ಕ್ಷಿಪಣಿ ಮೊದಲ ಬಾರಿಗೆ 4000 ಕಿಲೋಮೀಟರ್ ದೂರ ಸಾಗುವಂತಹ ಕ್ಷಿಪಣಿಯನ್ನ ಇರಾನ್ ಪ್ರಯೋಗ ಮಾಡಿದೆ. ಅಂದ್ರೆ ಎಚ್ಚೆತ್ಕೊಳ್ಳಿ, ಬಿ ಕೇರ್ಫುಲ್. ನೀವು ಅಂದ್ಕೊಂಡಷ್ಟು ಸುಲಭ ಇಲ್ಲ ಇರಾನ್ನ ಟಚ್ ಅಂದ್ರೆ ಮುಗಿಸೋದು ಅಂತ. ಇರಾನ್ನ ಟಚ್ ಮಾಡಿ ಆಗಿದೆ, ಬಟ್ ಇರಾನ್ನಲ್ಲಿ ತಮಗೂ ಬೇಕಾಗಿರುವ ನಾಯಕತ್ವವನ್ನ ಅಲ್ಲಿ ರೂಪಿಸುವ ತನಕ ಅಥವಾ ಅಲ್ಲಿ ಕೂರಿಸುವ ತನಕ ನಾವು ವಿಶ್ರಮಿಸೋದಿಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ ಪಣ ತೊಟ್ಟು ನಿಂತಿವೆ. ಇದರ ನಡುವೆ ಕ್ಷಿಪಣಿಯ ಕೆಪಾಸಿಟಿ ಬಗ್ಗೆ ಅಮೆರಿಕ ತಪ್ಪಾಗಿ ಲೆಕ್ಕಾಚಾರ ಹಾಕಿತ್ತ ಅನ್ನುವ ಪ್ರಶ್ನೆ. ಯಾವಾಗ್ಲೂ ಕೂಡ ದೇಶಗಳ ಬಳಿ ಇರುವಂತಹ ಮಿಲಿಟರಿ ಶಕ್ತಿ ಅಂದ್ರೆ ಅದು ಸೈನ್ಯ ಆಗಿರ್ಬೋದು, ಮತ್ತೊಂದು ಕಡೆ ಈ ವೆಪನ್ಸ್ ಆಗಿರ್ಬೋದು, ಎಷ್ಟು ಪವರ್ಫುಲ್ ಆಗಿದೆ ಅಂತ ಗೊತ್ತಾಗೋದು ಯುದ್ಧಗಳ ಆರಂಭ ಆದಾಗ್ಲೇ. ಈಗ ಇರಾನ್ನ ತಪ್ಪಾಗಿ ಲೆಕ್ಕಾಚಾರ ಹಾಕೊಂಡಿತ್ತ, ಲೈಟ್ ಆಗಿ ತಗೋಬಿಟ್ಟಿತ್ತ ಅಮೆರಿಕಕ್ಕೆ ನೇರವಾಗಿ ಯಾವುದೇ ದಾಳಿ ಆಗದೆ ಇರ್ಬೋದು, ಆರ್ಥಿಕವಾಗಿ ದೊಡ್ಡ ಪ್ರಮಾಣದ ಪೆಟ್ಟು ಬೀಳ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಅಮೆರಿಕದ ಸ್ನೇಹ ಸಂಬಂಧ ಮಾಡಿ ನಾವು ಕೆಟ್ಟುವ ಅಂತ ಇರಾನ್ ಅಕ್ಕಪಕ್ಕದಲ್ಲಿರುವಂತಹ ಗಲ್ಫ್ ಕಂಟ್ರಿಗಳು ಅಂದ್ಕೊಳ್ತಾ ಇದ್ದಾವೆ. ಅರಬ್ಬಿ ಸಮುದ್ರ ದಾಟಿ ಹಿಂದೂ ಮಹಾಸಾಗರಕ್ಕೆ ಕ್ಷಿಪಣಿ ಅಪ್ಪಳಿಸಿದೆ. ಇರಾನ್ ಪ್ರಯೋಗ ಮಾಡಿದ ಕ್ಷಿಪಣಿ ಅರಬ್ಬಿ ಸಮುದ್ರವನ್ನ ದಾಟಿ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ನ ದಾಟಿ ಡಿಯಾಗೋ ಗಾರ್ಸಿಯಾಗೂ ಕೂಡ ಕ್ಷಿಪಣಿ ಟಚ್ ಮಾಡಿದೆ. ಬ್ರಿಟನ್ ನೌಕಾ ಮತ್ತು ವಾಯು ನೆಲೆಯಾಗಿದೆ ಈ ಡಿಯಾಗೋ ಗಾರ್ಸಿಯಾ ಅನ್ನೋದು. ಬ್ರಿಟನ್ನ ನೌಕಾ ಮತ್ತು ವಾಯು ನೆಲೆ. ನೆನೆ ಅಷ್ಟೇ ಡಿಯಾಗೋ ಗಾರ್ಸಿಯಾ ನೆಲೆ ಬಳಕೆಗೆ ಅಮೆರಿಕಾಗೆ ಅನುಮತಿಯನ್ನ ಬ್ರಿಟನ್ ಕೊಟ್ಟಿತ್ತು. ಅವರಿಗೆ ಎಚ್ಚರಿಕೆ ಕೊಡುವ ಹಿನ್ನೆಲೆಯಲ್ಲಿ ಇದೀಗ ಡಿಯಾಗೋ ಗಾರ್ಸಿಯಾ ಮೇಲೆಯೇ ಗುರಿ ಇಟ್ಟಿದೆ ಇರಾನ್ ಅಂತ ಹೇಳಲಾಗ್ತಾ ಇದೆ. ಓಕೆ, ಈಗ ಅಮೆರಿಕ ಇರಾನ್ ಬಳಿ ಇರುವಂತಹ ಶಸ್ತ್ರಾಸ್ತ್ರಗಳ ಮಹತ್ವ ಮತ್ತು ಅದರ ಸ್ಟ್ರೆಂತ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಪ್ಪಾಗಿ ಲೆಕ್ಕಾಚಾರ ಹಾಕಿತ್ತು ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಆ್ಯಂಡ್ ಎಲ್ಲ ದೇಶಗಳು ಅಷ್ಟೇ ಯುದ್ಧಕ್ಕಿಳಿಯೋಕ್ಕಿಂತ ಮುಂಚೆ ಅವರ ಸೇನಾ ಶಕ್ತಿಯನ್ನು, ನಮ್ಮ ಸೇನಾ ಶಕ್ತಿ ಏನು, ನಮ್ಮ ಶಕ್ತಿ ಪ್ರಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಅವ್ರು ಯಾವ್ದ್ರಲ್ಲಿ ಸ್ಟ್ರೆಂತ್ ಇದ್ದಾರೆ, ಇವನ್ ಲೆಕ್ಕಾಚಾರ ಹಾಕುತ್ತವೆ. ಡಿಯಾಗೋ ಗಾರ್ಸಿಯಾ ಮೇಲೆ 2 ಖಂಡಾಂತರ ಕ್ಷಿಪಣಿಯನ್ನ ಪ್ರಯೋಗ ಮಾಡಿದೆ ಇರಾನ್. 2 ಕ್ಷಿಪಣಿಗಳ ಪೈಕಿ ಒಂದು ಕ್ಷಿಪಣಿ ಡಿಯಾಗೋ ಗಾರ್ಸಿಯಾಗ್ ಅಪ್ಪಳಿಸಿದೆ. ಮತ್ತೊಂದು ಕ್ಷಿಪಣಿಯನ್ನ ಆಗಸದಲ್ಲೇ ಇಂಟರ್ಸೆಪ್ಟರ್ ಕ್ಷಿಪಣಿ ಹೊಡೆದುರುಳಿಸಿದೆ. ಬ್ರಿಟನ್ನ ವಾಯು ರಕ್ಷಣಾ ವ್ಯವಸ್ಥೆಯಿಂದ ಇರಾನ್ನ ಕ್ಷಿಪಣಿ ಧ್ವಂಸ ಆಗಿದೆ. 2 ಪ್ರಯೋಗ ಮಾಡಿದ್ರು, ಬಟ್ ಒಂದು ತನ್ನ ಟಾರ್ಗೆಟ್ ಅನ್ನ ರೀಚ್ ಆಗಿದೆ. ಡಿಯಾಗೋ ಗಾರ್ಸಿಯಾ ಮೇಲೆ ಕ್ಷಿಪಣಿಯಿಂದ ಅಂದ್ರೆ ಅಪ್ಪಳಿಸಿದಂತಹ ಕ್ಷಿಪಣಿಯಿಂದ ಏನ್ ಲಾಸ್ ಅವ್ರಿಗೆ? ಹಾಗಾದ್ರೆ ಯಾವ ಪ್ರಮಾಣದಲ್ಲಿ ಲಾಸ್? ಹಾನಿಯ ವಿವರ ಈವರೆಗೂ ಕೂಡ ಅಮೆರಿಕ ಮತ್ತು ಬ್ರಿಟನ್ ಬಿಟ್ಕೊಟ್ಟಿಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ದಿಲೀಪ್ ನೀಡ್ತಾರೆ. ದಿಲೀಪ್, ಬ್ರಿಟನ್ ಅನುಮತಿ ಕೊಟ್ಟು ಬೆನ್ನಲ್ಲೇ ಡಿಯಾಗೋ ಗಾರ್ಸಿಯಾ ಮೇಲೆ ಇರಾನ್ ದಾಳಿ ಮಾಡಿರೋದು. ಬ್ರಿಟನ್ಗೂ ಕೂಡ ಬಿ ಕೇರ್ಫುಲ್, ನಮ್ಮ ತಂಟೆಗೆ ಬಂದ್ರೆ ಅಕ್ಕಪಕ್ಕದಲ್ಲಿರುವಂತಹ ನಮ್ಮದೇ ಧರ್ಮದ ರಾಷ್ಟ್ರಗಳನ್ನು ಬಿಟ್ಟಿಲ್ಲ ಅನ್ನುವಂತಹ ಮೆಸೇಜ್ ಪಾಸ್ ಮಾಡೋದ್ರ ಮುಖಾಂತರ ಸಾಮಾನ್ಯವಾಗಿ ಯಾವ್ಯಾವ ದೇಶಗಳ ಸೇನಾ ಶಕ್ತಿ ಎಷ್ಟು ಅನ್ನೋದು ಗೊತ್ತಾಗುತ್ತೆ ಯುದ್ಧದ ಟೈಮಲ್ಲಿ ಅಂತ ಕಾಣುತ್ತೆ ಅಲ್ವಾ ದಿಲೀಪ್? ಈಗ ಏನು 2000 ಕಿಲೋಮೀಟರ್ ವರೆಗೂ ಕ್ರಮಿಸುತ್ತೆ ಅಂತ ಅಮೆರಿಕ ಅಂದಾಜು ಹಾಕಿದ್ವು, ಅದು 4000 ಕಿಲೋಮೀಟರ್ ಕ್ರಮಿಸಿದೆ ಅಂತ ಇದ್ದಾರಲ್ಲ, ಬಹುಶಃ ಗೊತ್ತಾಗದೆ ಯುದ್ಧದ ಟೈಮಲ್ಲ ಅಂತ. ಖಂಡಿತ ವಿದ್ಯಾ, ಏನಂದರೆ ಈ ಒಂದು ಇರಾನ್ ಏನಿದೆ ಇವತ್ತು ಒಂದು 2000 ಕಿಲೋಮೀಟರ್ ದೂರ ವ್ಯಾಪ್ತಿಯ ಒಂದು ಕ್ಷಿಪಣಿ ಹೊಂದಿದೆ ಅಂತ ನಂಬಲಾಗಿತ್ತು. ಆದರೆ 4000 ಕಿಲೋಮೀಟರ್ ದೂರಕ್ಕೆ ಕ್ಷಿಪಣಿ ಆರಿಸೋದ್ರ ಮೂಲಕ ಇಡೀ ವಿಶ್ವವನ್ನು ನಿಬ್ಬೆರಗಾಗಿಸಿದೆ ಅಂದರೆ ಸುಳ್ಳಾಗೋದಿಲ್ಲ. ಅದರಲ್ಲೂ ಬ್ರಿಟನ್ನು ಇದುವರೆಗೂ ತನ್ನ ನೌಕಾನೆಲೆ ಇರಲಿ, ವಾಯುನೆಲೆ ಇರಲಿ, ಯಾವುದನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಅಮೆರಿಕಾಗೆ ಇದುವರೆಗೂ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಯಾವಾಗ ಡಿಯಾಗೋ ಗಾರ್ಸಿಯಾ ಅಂತ ಏನೊಂದು ನೌಕಾನೆಲೆ ಇದೆ, ಆ ನೌಕಾನೆಲೆಯನ್ನು ಬಳಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಅನುಮತಿ ನೀಡಿದ ಕೆಲವೇ ಗಂಟೆಗಳಲ್ಲಿ ಈ 4000 ಕಿಲೋಮೀಟರ್ ದೂರ ಅಂದರೆ ಇರಾನ್ ಮುಖ್ಯ ಭೂಮಿಯಿಂದ 4000 ಕಿಲೋಮೀಟರ್ ದೂರದಲ್ಲಿರೋ ಡಿಯಾಗೋ ಗಾರ್ಸಿಯಾ ಅಂತ ಈ ಒಂದು ಏನು ನೌಕಾನೆಲೆ ಮತ್ತು ವಾಯುನೆಲೆ, ಆ 2 ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿರೋದು. ಅದು ಆ ನೆಲೆಯಲ್ಲಿದೆ ಮತ್ತು ಇರಾನ್ನ ಮುಖ್ಯ ಭೂಮಿಯಲ್ಲಿದೆ, ಅದನ್ನು ಮ್ಯಾಪಲ್ಲಿ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ ವಿದ್ಯಾ.
ಈಗ ನೀವಿಲ್ಲಿ ಮ್ಯಾಪಲ್ಲಿ ಗಮನಿಸ್ಬೋದು, ಇರಾನ್ ದೇಶ ಏನಿದೆ, ಇರಾನ್ ದೇಶದಿಂದ ಈ ಕೆಂಪು ಕಲರ್ನ ಏನೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಇದು ಬ್ರಿಟಿಷ್ ಇಂಡಿಯನ್ ಓಷನ್ ಟೆರಿಟರಿ ಅಂತ ಕರೀತಾರೆ. ಇದರಲ್ಲೇ ಇರುವಂಥದ್ದು ಡಿಯೋ ಗಾರ್ಸಿಯಾ ಅನ್ನೋ ಒಂದು ದ್ವೀಪ. ಈ ದ್ವೀಪದಲ್ಲಿ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇನೇ ಈ ಒಂದು ದ್ವೀಪವನ್ನು ವಶಪಡಿಸ್ಕೊಂಡಿದ್ದ ಒಂದು ಬ್ರಿಟನ್ನು ಅಂದಿನಿಂದ ಇಂದಿನವರೆಗೂ ಆ ದ್ವೀಪವನ್ನು ಅಭಿವೃದ್ಧಿಪಡಿಸಿ ಇದರಲ್ಲಿ ನೌಕಾನೆಲೆ ಮತ್ತು ವಾಯುನೆಲೆ ಎರಡನ್ನೂ ಕೂಡ ಮಾಡಿಕೊಂಡಿತ್ತು. ಈ ಒಂದು ದ್ವೀಪ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಏನೊಂದು ಶ್ರೀಲಂಕಾ ನಂತರ ಮಾಲ್ಡೀವ್ಸ್ನಿಂದ ಇನ್ನೂ ದಕ್ಷಿಣಕ್ಕೆ ಬಂದರೆ ಇಲ್ಲಿ ಈ ಒಂದು ದ್ವೀಪ ಇದೆ. ಈ ದ್ವೀಪ ಸುಮಾರು 4,000 ಕಿಲೋಮೀಟರ್ ಆಗುತ್ತೆ ಇರಾನ್ನ ಮುಖ್ಯ ಭೂಮಿಯಿಂದ. ಅಷ್ಟು ದೂರದಿಂದ ಈ ಒಂದು ಕ್ಷಿಪಣಿ ಆರಿಸಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರೋದು. ಇನ್ನು ಈ ಕ್ಷಿಪಣಿಯನ್ನು ಅವ್ರು ಎಲ್ಲಿಂದ ಆರಿಸಿದ್ರು ಅಂತ ಒಂದು ಅಂದಾಜು ನೋಡೋದಾದರೆ, ಏನೊಂದು ಅರ್ಮುಸ್ ಜಲಸಂಧಿ ಇದೆ, ಅರ್ಮುಸ್ ಜಲಸಂಧಿ ಬಳಿ ಇರುವಂಥ ಅವರ ಒಂದು ಕ್ಷಿಪಣಿ ಉಡಾವಣೆ ಮಾಡುವಂಥ ಕೇಂದ್ರದಿಂದ ಈ ಒಂದು ಕ್ಷಿಪಣಿಯನ್ನು, ಮಧ್ಯಮ ಕ್ರಮಾಂಕದ ಖಂಡಾಂತರ ಕ್ಷಿಪಣಿಯನ್ನು ಡಿಯೋ ಗಾರ್ಸಿಯಾ ನೆಲೆ ಮೇಲೆ 2 ಕ್ಷಿಪಣಿಗಳನ್ನು ಆರಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಈ 2 ಕ್ಷಿಪಣಿಗಳ ಪೈಕಿ ಒಂದು ಕ್ಷಿಪಣಿಯನ್ನು ಇಲ್ಲೇ ಡಿಯೋ ಗಾರ್ಸಿಯಾದಲ್ಲಿದ್ದಂತಹ ಒಂದು ಬ್ರಿಟನ್ನ ಇಂಟರ್ಸೆಪ್ಟರ್ ಮಿಸೈಲ್ ಏನಿದೆ ಅದು ಅದನ್ನು ಒಡೆದುರುಳಿಸಿದೆ. ಮತ್ತೊಂದು ಕ್ಷಿಪಣಿ ಬಂದು ಡಿಯೋ ಗಾರ್ಸಿಯಾಗೆ ಅಪ್ಪಳಿಸಿದೆ. ಆದರೆ ಏನೆಲ್ಲ ಹಾನಿಯಾಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಹಾನಿಗೆ ಮುಂಚೆ ಅಂದರೆ ದಾಳಿಗೆ ಮೊದಲಿನ ಚಿತ್ರಗಳನ್ನು ನೋಡೋದಾದರೆ, ಇದೊಂದು ಏನು ಡಿಯೋ ಗಾರ್ಸಿಯಾ ಇಲ್ಲಿ ನೋಡ್ಬೋದು, ಇಲ್ಲಿ ವಾಯುನೆಲೆ ಇದೆ, ಏರ್ ಸ್ಟ್ರಿಪ್ ಇದೆ, ಇಲ್ಲಿ ವಿಮಾನಗಳನ್ನು ಏನೊಂದು ಲ್ಯಾಂಡಿಂಗು, ಟೇಕ್ ಆಫ್ ಮತ್ತು ಇಲ್ಲಿ ವಿಮಾನಕ್ಕೆ ಇಂಧನ ಮರುಭರ್ತಿ, ಶಸ್ತ್ರಾಸ್ತ್ರಗಳನ್ನು ಮರುಭರ್ತಿ ಮಾಡೋವಂಥದ್ದು, ಕ್ಷಿಪಣಿಗಳನ್ನು ಮರುಭರ್ತಿ ಮಾಡೋವಂಥ ಕೆಲಸ ಆಗುತ್ತೆ. ಜೊತೆಗೆ ಏನು ಸಬ್ಮರೀನ್ಗಳಿದ್ದಾವೆ, ಸಬ್ಮರೀನ್ಗಳು ಸುದೀರ್ಘಾವಧಿಗೆ ಬೇರೆ ಬೇರೆ ದೇಶಗಳ ಒಂದು ಜಲಗಡಿಯನ್ನು ಪ್ರವೇಶ ಮಾಡಿ ಬರುವಂಥ ಸಬ್ಮರೀನ್ಗಳಿಗೆ ಇಲ್ಲಿ ಆಲ್ಟ್ ಮಾಡೋವಂಥ ವ್ಯವಸ್ಥೆ ಕೂಡ ಈ ಒಂದು ಡಿಯೋ ಗಾರ್ಸಿಯಾ ನೆಲೆಯಲ್ಲಿದೆ. ಮತ್ತು ಇಲ್ಲಿನ ಏರ್ ಸ್ಟ್ರಿಪ್ಪು ಅತ್ಯಂತ ವಿಶಾಲವಾಗಿದ್ದು, ಮತ್ತು ಸುತ್ತಮುತ್ತಲೂ ಎಲ್ಲೂ 1000 ಕಿಲೋಮೀಟರ್ ದೂರದವರೆಗೂ ಎಲ್ಲೂ ಏರ್ ಸ್ಟ್ರಿಪ್ ಇರೋದ ಕಾರಣ ಇದು ಬ್ರಿಟನ್ಗೆ ಅತ್ಯಂತ ಮಹತ್ವದ ಒಂದು ನೆಲೆಯಾಗಿದೆ. ಮತ್ತು ಈ ಒಂದು ಪ್ರದೇಶ ಹೆಂಗಿದೆ ಅಂತ ನೋಡೋದಾದರೆ, ಇಲ್ಲಿ ಏರ್ ಫೀಲ್ಡ್ಗಳು ಒಂದು ಕಡೆ ಇದೆ, ಜೊತೆ ಕಂಟೋನ್ಮೆಂಟ್ ಬೇ ಒಂದು ಕಡೆ ಇದೆ, ಜೊತೆಗೆ ಇಲ್ಲಿನ ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರ ಜನವಸತಿ ಪ್ರದೇಶ ಕೂಡ ಇದೆ. ಇಲ್ಲಿ ಸಾಮಾನ್ಯ ಜನತೆ, ಸಾಮಾನ್ಯ ನಾಗರಿಕರು ಯಾರು ವಾಸ ಇರೋದಿಲ್ಲ. ಬ್ರಿಟನ್ ಮತ್ತು ಅಮೆರಿಕದ ನೆಲೆಯಾದ ಕಾರಣ ಅಲ್ಲಿನ ಒಂದು ಮಿಲಿಟರಿ ಸಿಬ್ಬಂದಿ ಮಾತ್ರ ಈ ಒಂದು ನೆಲೆಯಲ್ಲಿ ವಾಸ ಇರ್ತಾರೆ. ಜೊತೆಗೆ ಈ ರೀತಿಯಾದಂಥ ವಿಮಾನಗಳು ಈ ನೆಲೆಯಲ್ಲಿ ಬಂದು ಲ್ಯಾಂಡಿಂಗ್ ಆಗಿ ಮತ್ತು ಟೇಕ್ ಆಫ್ ಆಗೋವಂಥ ಕೆಲಸವನ್ನು ಮಾಡ್ತವೆ. ಜೊತೆಗೆ ಹಡಗುಗಳು ಮತ್ತು ಸಬ್ಮರೀನ್ಗಳು ಕೂಡ ಬರ್ತವೆ. ಇನ್ನು ಇರಾನ್ ಈ ಒಂದು ನೆಲೆಯನ್ನು ಗುರಿಯಾಗಿಸಿ ನಡೆಸಿರುವಂಥ ಕ್ಷಿಪಣಿ, ಯಾವ ಕ್ಷಿಪಣಿ ಮೂಲಕ ದಾಳಿ ಮಾಡಿರ್ಬೋದು ಅಂತ ನೋಡೋದಾದರೆ, ಇರಾನ್ ಬಳಿ ಏನೊಂದು ಕ್ಷಿಪಣಿ ಇದೆ, ಖಯಾಮ್ ಅನ್ನೋ ಕ್ಷಿಪಣಿ, ಅದು 800 ಕಿಲೋಮೀಟರ್ ವ್ಯಾಪ್ತಿವರೆಗೆ, ಅಂದರೆ ಇರಾನ್ನಿಂದ 800 ಕಿಲೋಮೀಟರ್ ವ್ಯಾಪ್ತಿವರೆಗೆ ಆರಬಲ್ಲದು. ಮತ್ತು ಇನ್ನೊಂದು ನಂತರದ್ದು ಶಹಾಬ್ ಸರಣಿಯ ಕ್ಷಿಪಣಿ, ಶಹಾಬ್ 1, 2, 3 ಅಂತ ಹೇಳ್ಬಿಟ್ಟು ಈ ಕ್ಷಿಪಣಿ 1300 ಕಿಲೋಮೀಟರ್ವರೆಗೂ ಆರಬಲ್ಲದು. ದೆಹಲಿಯನ್ನು ತಲುಪುವಂಥ ಸಾಮರ್ಥ್ಯನೂ ಈ ಕ್ಷಿಪಣಿಗೆ ಇದೆ. ಇನ್ನು ನಂತರದ್ದು ಖೈಬರ್ ಶೇಖನ್ ಅಂತ ಹೇಳ್ಬಿಟ್ಟು, ಖೈಬರ್ ಶೇಖನ್ ಕ್ಷಿಪಣಿ 1450 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಈ ಕ್ಷಿಪಣಿ ಕೂಡ ಈ ಒಂದು ಏನು ಡಿಯೋ ಗಾರ್ಸಿಯಾ ನೆಲೆ ಇದೆ ಆ ನೆಲೆಯನ್ನು ತಲುಪಕ್ಕಾಗಲ್ಲ. ಆದರೆ ಸಜ್ಜಿಲ್ ಕ್ಷಿಪಣಿ ಏನಿದೆ ಅದು 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಆ 2000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರೋ ಕ್ಷಿಪಣಿ ಈ ಒಂದು ಏನು ಅರ್ಮುಸ್ ಜಲಸಂಧಿಯಿಂದ ಆರಿಸಿದ ಕಾರಣದಿಂದಾಗಿ ಅದು ಬಂದು ಡಿಯೋ ಗಾರ್ಸಿಯಾವನ್ನು ತಲುಪಿರಬಹುದು ಅಂತ ಒಂದು ಅಂದಾಜಿದೆ. ಒಟ್ಟಿನಲ್ಲಿ ಇಷ್ಟು ದೂರ ತಲುಪುವಂಥ ಕ್ಷಿಪಣಿ ಇರಾನ್ ಬಳಿ ಇಲ್ಲ ಅಂತಲೇ ಅಮೆರಿಕ ಭಾವಿಸಿತ್ತು. ಅದೇ ಕಾರಣಕ್ಕಾಗಿ ಅಮೆರಿಕ ತನ್ನ ಒಂದು ಏನು USS ಗೆರಾಲ್ಡ್ ಆರ್ ಫೋರ್ಡ್ ಅಂತ ಹೇಳ್ಬಿಟ್ಟು ತನ್ನ ಯುದ್ಧ ನೌಕೆ ಇತ್ತು, ಆ ಯುದ್ಧ ನೌಕೆಯನ್ನು ಅರಬ್ಬಿ ಸಮುದ್ರದಲ್ಲಿ ಸ್ಥಾಪಿಸಿತ್ತು. ಅವರ ಕ್ಷಿಪಣಿಗಳಿಂದ ನಮಗೇನು ಸಮಸ್ಯೆ ಇಲ್ಲ ಅಂತ. ಆದರೆ ಇದೀಗ ಡಿಯೋ ಗಾರ್ಸಿಯಾಗ, ಅಂದರೆ ಭಾರತ ಭೂಖಂಡವನ್ನು ದಾಟಿ ಮಾಲ್ಡೀವ್ಸ್ ದೇಶವನ್ನು ದಾಟಿ ಬಂದ ಆ ಕ್ಷಿಪಣಿ ಇವಾಗ ಡಿಯೋ ಗಾರ್ಸಿಯಾಗ ಅಪ್ಪಳಿಸಿರೋದು ನೋಡಿದ್ರೆ ಇರಾನ್ ಕ್ಷಿಪಣಿ ಬಲ ಇಡೀ ಪ್ರಪಂಚ ಏನು ಭಾವಿಸಿದೆ ಆ ಭಾವಿಸಿರೋದಕ್ಕಿಂತ ಅತಿ ಹೆಚ್ಚು ಶಕ್ತಿಶಾಲಿ ಅನ್ನೋದು ಈ ಮೂಲಕ ಸಾಬೀತಾಗ್ತಾ ಇದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.